ಅಪ್ಪ ಕಾರಿಗೆ ಹೇಳಿದ್ಯಾ ತಾನೆ? ಇಲ್ಲ ಕಣ್ಲ, ನಾನು ಯಾಕೆ ಕಾರ್ಗೂ ಹೇಳಿಲ್ಲ. ಇದೇನಪ್ಪ ನೀನು ಹಿಂಗಂತೀಯ? ಕಾರಿಗೆ ಹೇಳಿಲ್ಲ ಅಂತ ನಾವು ಹೆಣ್ಣು ನೋಡೋಕೆ ಹೋಗೋದು ಮತ್ತೆ ನೀನು ಬಸ್ಸಲ್ಲಿ ಹೋಗೋಕ್ಕಾಗ್ತಿತ್ತಾ? ಅದು ಹೆಣ್ಣು ನೋಡೋಕೆ ಹೋಗ್ಬೇಕಾದ್ರೆ ಕಾರಲ್ಲೇ ಹೋಗ್ಬೇಕು. ಹುಡುಗಿ ಮನೇಲಿ ಏನು ಅನ್ಕೊಳ್ಳಲ್ಲ ಹೇಳು? ಆದರೂ ನಮ್ಮ ಬಗ್ಗೆ ಕೀಳಾಗಿ ತಿಳ್ಕೊಳ್ಳಲ್ವಾ? ಅದರಲ್ಲೂ ನನ್ನ ಗಂಡು ಬೇರೆ ಹೋಗ್ತಾ ಇದ್ದೀನಿ, ನಂಗೆ ಇನ್ಸಲ್ಟ್ ಆಗಲ್ವಾ? ಆಯ್ತು ಹೋಗಪ್ಪ, ಆ ಮೂಲೆ ಮನೇಲಿ ಇರೋ ಸಂತೋಷನ ಹತ್ರ ಹೇಳೋಗು ಕಾರ್ ಬೇಕು ಅಂತ. ಏ, ನನ್ನ ಹತ್ರ ಕಾರಿಗೆ ಪೆಟ್ರೋಲ್ ಹಾಕ್ಸೋಕೆ ದುಡ್ಡಿಲ್ಲ ಕಣ್ಲ. ಮೊನ್ನೆ ಪಕ್ಕದ ಮನೆಯವ್ರದ್ದು ಹೊಲ ಹೊಡಿಯೋಕೆ ಹೋಗಿದ್ದೆಲ್ಲ, ಆ ದುಡ್ಡು ತಗೊಂಬ ಇಲ್ಲಿ, ಹಂಗಾದ್ರೆ ಪೆಟ್ರೋಲ್ ಹಾಕಿಸ್ತೀನಿ, ಆಮೇಲೆ ಕಾರಿಗೆ ಹೇಳ್ತೀನಿ. ಏನಪ್ಪ ನೀನು ಏನು ತಮಾಷೆ ಮಾಡ್ತಾ ಇದೀಯಾ? ನನ್ನ ಹತ್ರ ಮಾತ್ರ ಎಲ್ಲದಕ್ಕೂ ಲೆಕ್ಕ ಕೇಳ್ತೀಯಾ? ಅದೇನು ನಿರಿ ಮಗನ ಹತ್ರ ಮಾತ್ರ ಯಾವುದಕ್ಕೂ ಲೆಕ್ಕ ಕೇಳಲ್ಲ? ಏನು ನಾನು ಒಬ್ಬನೇ ಇದ್ದೀನಿ, ಅವ್ರು ಮಾತ್ರ ಸಂಸಾರಸ್ಥರು ಅಂತ ಮಾತ್ರ ಅವ್ರ ಹತ್ರ ದುಡ್ಡು ಕೇಳಲ್ಲ ಅನ್ಸುತ್ತಲ್ಲ? ನನಗೊಂದು ಸಣ್ಣ ಪುಟ್ಟ ಖರ್ಚಿರಲ್ವಾ? ನನ್ನ ಹತ್ರ ಮಾತ್ರ ಎಲ್ಲ ಲೆಕ್ಕ ಕೇಳಕ್ಕೆ ಬಂದ್ಬಿಡ್ತೀಯಾ? ನೀನು ದೊಡ್ಡ ಮಗನ ಹತ್ರನೂ ಕೇಳೋಣ? ಯಾಕೆ ಹೇಳು? ಅವನ ಹತ್ರ ಕೇಳಲ್ಲ, ಅವ್ನು ನಿನಗೆ ಎಲ್ಲರಲ್ಲೂ ಸಹಾಯ ಮಾಡ್ತಾನೆ. ಅದು ಅಲ್ಲದೆ ಮುದ್ದಿನ ಮಗ, ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗೆ ಖರ್ಚು ಮಾಡ್ಬೇಕಾದ್ರೆ ನೀನು ನಿಂಗೆ ಲೆಕ್ಕ ಕೇಳ್ತೀಯಾ? ಇಲ್ವಲ್ಲ, ನನಗೂ ಸಣ್ಣ ಪುಟ್ಟ ಖರ್ಚಿದ್ದೇ ಇರ್ತವೆ. ನನಗೆ ಬೇಡವಾ ದುಡ್ಡು ಖರ್ಚಿಗೆ? ಎಲ್ಲದನ್ನೂ ನಿಂಗೆ ಕೊಟ್ಬಿಟ್ರೆ ಸರಿ. ಬೇಡ ಬಿಡು, ನಿನ್ನ ಕಾರಿಗೆ ಹೇಳಿಲ್ಲ ಅಂತಂದರೆ ಯಾವ ಹೆಣ್ಣು ನೋಡೋಕೆ ಹೋಗೋದು ಬೇಡ, ಎಲ್ಲಿಗೂ ಬೇಡ, ನಾನು ಎಲ್ಲಿಗೂ ಬರೋಕ್ಕಿಲ್ಲ. ಹಂಗಾರೆ ನಿನ್ನ ಮಗ ಒಬ್ಬನೇ ಚೆನ್ನಾಗಿರಲಿ, ಹೆಂಡ್ತಿ ಮಕ್ಕಳು ಅಂತ. ನಾನು ಮಾತ್ರ ಹಿಂಗೆ ಒಂಟಿ ಪಿಚಾಚಿ ಹಂಗಿರ್ತೀನಿ. ನನಗೆ ಯಾವ ಮದುವೆನೂ ಬೇಡ, ಏನೂ ಬೇಡ. ಬಾಯಿ ಮುಸ್ಲ ಕೃಷ್ಣ. ಇವಾಗ ನೀನು ಇಷ್ಟೂರ ಕೂಗಾಡೋ ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು, ಏನಾಯ್ತಪ್ಪ ಇವ್ರ ಮನೆಗೆ ಅಂತ. ಇವಾಗ ಏನು ಕಾರಿಗೆ ಹೇಳ್ಬೇಕು ತಾನೇ? ಸರಿ ಹೋಗ್ಲಾ ಮದನ, ಪಕ್ಕದ ಮನೆಗೆ ಅಲ್ಲಿ ಮೂಲೆಯಲ್ಲಿ ಸಂತೋಷಂದು ಏನಾರು ಕಾರ್ ಐತೇನೋ ನೋಡ್ಕೊಂಬರೋಗು. ಇದ್ರೆ ಹಂಗೆ ಕಾರಿಗೆ ಹೇಳ್ಬಾ. ಈ ಕೆಲಸ ಆವಾಗಲೇ ಮಾಡಿದ್ರೆ ಇಷ್ಟು ತನಕ ಟೈಮ್ ವೇಸ್ಟ್ ಆಗತ್ತಪ್ಪ. ಅದ ಇಷ್ಟೊತ್ತಿಗೆಲ್ಲ ಅರ್ಧ ದೂರಾಗಿರ್ತಾ ಇದ್ವಿ. ಸರಿ ಸರಿ, ಇನ್ನೇನಾತಪ್ಪ, ಕಾರಿಗೂ ಹೇಳಿ ಬರ್ತಾನೆ ನಿಮ್ಮ ಅಣ್ಣ. ನಡಿ, ಅಷ್ಟೊತ್ತಿಗೆ ನಾವು ಹೊರಕ್ಕೆ ಹೋಗೋಣ. ಅಪ್ಪ, ಹುಡುಗಿ ಬಗ್ಗೆ ಎಲ್ಲ ವಿಚಾರಿಸಿದ್ರು ತಾನೆ? ಇವತ್ತಿನ ಕಾಲದಲ್ಲಿ ಸ್ವಲ್ಪ ಓದಿದ್ರು ಸಾಕು, ಹುಡುಗಿರು ಕಾಲು ಭೂಮಿ ಮೇಲೆ ನಿಲ್ಲಲ್ಲ, ಆಕಾಶದಲ್ಲೇ ತೇಲಾಡ್ತಿರ್ತಾರೆ. ನನಗೊಂದು SLC ಓದಿರೋ ಹುಡುಗಿ ಆದರೆ ಸಾಕಣಪ್ಪ. ಆ ಹುಡುಗಿ SLC ಓದಿದೆ ಅಂದರೆ ನಾನು PUC ಅಂತ ಹೇಳ್ಕೊತೀನಿ, ಅಷ್ಟೇ ಸಾಕು ನನಗೆ. ಅದೇನು ಮುಂದೆ ನೋಡೋಕ್ಕಾಗ್ತದೆ? ಫಸ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಗಾಡಿ ಓಡಿಸ್ಲಾ? ಅಲ್ಲೇ ಸೈಡಿಗೆ ನಿಲ್ಸಿ ಬಾರ್ಲಾ ಕಾರ? ಬಿರ್ಬಿರ್ನೇ ಬಾ, ಅದನ್ನೇ ಒಂದು ಗಂಟೆ ಮಾಡಬೇಡ. ಬಂದೆ ತಡಿಯಪ್ಪ, ಸರಿಯಾದ ಜಾಗ ನೋಡಿ ನಿಲ್ಲಿಸ್ತಾವನಿ. ಅಯ್ಯೋ, ಇದೇನಪ್ಪ ಮನೆ ಹಿಂಗೈತೆ? ಇಂಥ ಮನೆಗೆ ನನ್ನನ್ನು ಹುಡುಗಿ ನೋಡೋ ಕರ್ಕೊಂಬಂದಿದ್ಯಾ? ಬಾಯಿ ಮುಚ್ಕೊಂಡು ಬಾರ್ಲಾ, ಅದು ಯಾಕೆ ಹಂಗಾಡ್ತೀಯ? ಅವಸರು ಕೊಡ್ತಾ ನನಗೆ. ಅಲ್ಲ, ಮನೇನ ಹೆಂಗೈತೆ ಅಂದರೆ ಹುಡುಗಿನ ಹೆಂಗಿದ್ದಾಳೋ ಏನೋ ಅಂತ ಅಷ್ಟೇ ಕಣಪ್ಪ. ಅಲ್ಲ, ಇನ್ನು ಹುಡುಗಿ ಮನೆಗೆ ಇನ್ನೂ ಕಾಲು ಇರ್ತಿದ್ದಾಗಲೇ ನಿಂದಲ್ಲೇ ಖ್ಯಾತಿ ತೆಗ್ದಿದೆಯಲ್ಲ. ಇದು ಅವ್ರದ್ದು ಹಳೆ ಮನೆ ಕಂಡ್ಲ, ಹಿಂದ್ಗಡೆ ಇನ್ನು ಹೊಸ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನೀನು ದೊಡ್ಡಸ್ಗೆ ತೋರ್ಸ್ಕೊಂಡಂಗೆ ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಸಮ. ಇಲ್ಲ ಅಂತಂದ್ರೆ ಇನ್ನು ಯಾವತ್ತೂ ನಿನ್ನ ಜೊತೆ ನಾವು ಹೆಣ್ಣು ನೋಡಕ್ಕೆ ಬರೋಕ್ಕಿಲ್ಲ. ಅಲ್ಲ ಕಣಮ್ಮ, ಜೀವನದಲ್ಲಿ ಮದುವೆ ಆಗೋದೇ ಒಂದ್ಕಿತ, ಅಂಥದ್ರಲ್ಲಿ ಏನು ತಿಳ್ಕೊಳ್ದಿರ ಅದು ಹೆಂಗಮ್ಮ ಮದುವೆ ಆಗ್ತಿತ್ತಿ? ಏನು ತಿಳ್ಕೊಳ್ದಿರ ಮದುವೆ ಆಗೋ ಅಂತೀಯಲ್ಲ, ಇದು ತಪ್ಪು ತಾನೆ? ಓ, ಇವಾಗ ಬಂದ್ರಾ? ಬರ್ರಿ ಬರ್ರಿ ಬೀಗ್ರೆ. ನಮ್ಮನೆ ಹಿಂದೆ ಐತೆ, ಇದು ಹಳೆ ಮನೆ, ಕೆಡಿಸ್ಬಾರ್ದು, ಹಿರಿಯರು ಬಾಳಿ ಬದುಕಿದ ಮನೆ ಅಂತ ಹಂಗೆ ಬಿಟ್ಟಿವಿ. ಹಿಂದ್ಗಡೆ ನಾವು ಹೊಸ ಮನೆ ಕಟ್ಕೊಂಡಿದ್ದೀವಿ. ಬರ್ರಿ ಹೋಗೋಣ ಒಳಕ್ಕೆ. ನಡಿಯಪ್ಪ ಹೋಗೋಣ. ಬರ್ರಿ, ಇದೆಯಾ ನಮ್ಮ ಹೊಸ ಮನೆ. ಲೇ ಇವಳೆ ಬೇಗ ಬಾ, ಇಲ್ಲಿ ಗಂಡಿನ ಕಡೆಯವರೆಲ್ಲ ಬಂದಿದ್ದಾರೆ. ಕೂತ್ಕೊಳ್ರಿ ಅಣ್ಣ ಎಲ್ಲರೂ. ಊರ್ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗೈತಾ? ಹ್ಞೂ ಕಣಪ್ಪ, ಹಂಗೈತಿ. ಇವಾಗಿನ ಮಳೆ ಸ್ಟಾರ್ಟ್ ಆಗ್ತೈತಲ್ಲ, ಇನ್ನು ಏನೂ ಹಾಕಿಲ್ಲ, ಏನಾರು ಹಾಕ್ಬೇಕು. ಅಣ್ಣ, ಅಕ್ಕ, ಎಲ್ಲರೂ ಇವಾಗ ಬಂದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಪ್ರಯಾಣ ಚೆನ್ನಾಗಿತ್ತಾ? ಹ್ಞೂ ಕಣಮ್ಮ, ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಅಕ್ಕ, ನಾವೆಲ್ಲ ಚೆನ್ನಾಗಿದ್ದೀವಿ. ಇರಿ, ನಮ್ಮ ಹುಡುಗಿ ಕರೆಸ್ತೀನಿ. ಇವಳೆ ನೋಡಿ ಅಣ್ಣ, ನನ್ನ ದೊಡ್ಡ ಮಗಳು. ನೀವು ನೋಡಕ್ ಬಂದಿರೋದು ಇವಳನ್ನೇಯ. ಇವಳಂತೂ ಮೊದಲೇ ಸೋಡಾಗ್ಬಿಟ್ಟು, ಇವಳು ಬಿಟ್ಟು ಇವ್ರು ತಂಗಿ ನೋಡೋಣ ಅಂದರೆ ಅವೋ ಮೊದಲೇ ಕಪ್ಪುಗೇನು ಪಳ ಪಳ ಅಂತ ಹೊಳಿತಾ ಇದ್ದಾವೆ. ಅಯ್ಯೋ ದೇವ್ರು, ಎಂಥ ಮನೆ ಮದುವೆ ಹುಡುಗಿ ನೋಡಕ್ ಬಂದಪ್ಪ ತಂದೆ. ಅಪ್ಪ ಎದ್ದೇಳಪ್ಪ, ನಡಿ ಹೋಗೋಣ. ನನಗೆ ಹುಡುಗಿ ಇಷ್ಟ ಇಲ್ಲ ಕಣಪ್ಪ. ಇವ್ನು ಕಣ್ಣು ನೋಡು, ಒಳ್ಳೆ ಬ್ಯಾಟ್ರಿ ಆಗಿದ್ದಾವೆ. ಇಂಥ ಹುಡುಗಿನ ನಾನು ಮದುವೆ ಆಗಬೇಕಾ? ಈ ಬ್ಯಾಟ್ರಿ ಕಣ್ಣಿರೋ ಹುಡುಗಿಗಿಂತ ನನ್ನ ತಂಗಿ ಮದುವೆ ಆಗಿದ್ರೇನೆ ಎಷ್ಟು ಚೆನ್ನಾಗಿರೋದು. ಏನೋ ನನ್ನ ತಂಗಿ ಒಂಚೂರು ಕಪ್ಪಿದ್ದಾಳೆ ಅಂತ ಅಂದರೆ ಇನ್ನು ಕೈ, ಕಣ್ಣು, ಮೂಗು, ಬಾಯಿ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ಥರನೇ. ಅಯ್ಯೋ, ಇಷ್ಟು ದೊಡ್ಡ ಮನೆ ಬಿಟ್ಟು ನಿನ್ನ ಯಾರು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಪ್ಪ ದೇವ್ರೆ. ಹುಡುಗಿ ಕಣ್ಣೊಂಚೂರು ಕನ್ನಡಕ ಹಾಕಿದ್ದಾಳೆ ಅಷ್ಟೇ, ಕಾಣಲ್ಲ ಅಂತ. ಅದನ್ನು ಬಿಟ್ಟರೆ ಅವ್ರ ಅಮ್ಮ ಎಷ್ಟೊಂದು ದೊಡ್ಡವೆ ಹಾಕಿದ್ದಾಳೆ. ಮನೆ ಎಷ್ಟು ದೊಡ್ಡದಾಗೈತೆ. ಆದರೂ ನನಗೆ ಹುಡುಗಿ ಬ್ಯಾಡ ಕಣಪ್ಪ. ಇಂಥ ಬ್ಯಾಟ್ರಿ ಅಂತ ಕಣ್ಣೀರೋ ಹುಡುಗಿ ನನಗೆ ಇಷ್ಟನೇ ಇಲ್ಲ. ನಮ್ಮ ಹುಡುಗಿ ತುಂಬ ಒಳ್ಳೆಳು. ನೀವು ಬೇಕಾದ್ರೆ ಊರಲ್ಲಿ ಯಾರನ್ನು ಬೇಕಾದರೂ ವಿಚಾರಿಸಿ ನೋಡ್ರಿ, ನಮ್ಮ ಹುಡುಗಿ ಬಗ್ಗೆ ಯಾರೂ ಒಂದು ತಪ್ಪು ಮಾತಾಡಲ್ಲ. ಚೆನ್ನಾಗೇ ಓದ್ತಾ ಇದ್ಲು, ಆದರೆ ನಾವೇ 18 ವರ್ಷ ಆದಮೇಲೆ ಹುಡುಗಿ ಓದೋದು ಬೇಡ ಅಂತ ಬಿಡಿಸ್ಬಿಟ್ವಿ. ನೀವು ಮದುವೆ ಮಾಡ್ಕೊಂತೀನಿ ಅನ್ನೋದಾದರೆ ನೀವು ಎಷ್ಟು ವರದಕ್ಷಿಣೆ ಕೇಳ್ತೀರೋ ಅಷ್ಟು ಕೊಟ್ಟು, ಚಿನ್ನ ಬೆಳ್ಳಿ ಎಲ್ಲ ಕೊಟ್ಟು ಮದುವೆ ಮಾಡ್ಕೊಡ್ತೀವಿ. ಮಾಡ್ಕೊತೀವಿ ಅನ್ನೋದಾದರೆ ಮದುವೆ ಮಾಡೋಕ್ಕೆ ನಾವಂತೂ ರೆಡಿಯಾಗಿದ್ದೀವಿ. ದೇವ್ರ ದಯೆಯಿಂದ ಯಾವುದಕ್ಕೂ ಕೊರತೆ ಇಲ್ಲ. ಒಂದು 20 ಎಕರೆ ಜಮೀನು ಐತೆ, ಇರೋದು 3 ಹೆಣ್ಮಕ್ಳು, ಎಲ್ಲರಿಗೂ ಸಮನಾಗಿ ಹಂಚ್ತೀವಿ. ಇನ್ನೇನಿಲ್ಲ, ನಮ್ಮ ಮಕ್ಕಳು ಮದುವೆ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಇನ್ನೇನು ಆಸೆ ಇಲ್ಲ ನಮಗೆ. 20 ಎಕರೆ ಐತೆ, ಇರೋದು 3 ಹೆಣ್ಮಕ್ಳು, ಒಬ್ಬೊಬ್ರಿಗೆ 6 ಎಕರೆಗಿಂತ ಇನ್ನೂ ಜಾಸ್ತಿನೇ ಬರುತ್ತೆ ಅನಿಸುತ್ತೆ. ಮನೆ ಕಡೆನೂ ಚೆನ್ನಾಗಿದ್ದಾರೆ.
ಚೆನ್ನಾಗಿ ವರದಕ್ಷಿಣೆ ಎಲ್ಲ ಇಸ್ಕೊಂಡು ಮದುವೆ ಮಾಡ್ಕೋಬೋದಾಯಿತು. ಇವ್ನು ನೋಡಿದರೆ ಬೇಡ ಬೇಡ ಅಂತ ಕುಣಿತಾನೆ. ನೋಡೋಣ ಇರು ಮಾತಾಡಿ. ಅದು ಸರಿ, ವರದಕ್ಷಿಣೆ ಎಷ್ಟು ಕೊಡ್ತೀರಾ ಅಂತ ನೀವೇ ಹೇಳ್ರಿ. ಹುಡುಗನಿಗೆ ಯಾವ ಕೊರತೆನೂ ಇಲ್ಲ. ಅವನು ಕೂಡ PC ಓದ್ಕೊಂಡವನೆ, ಹೊಲ ಮನೆ ಕೆಲಸ ಮಾಡ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹೀರೋ ಇದ್ದಂಗಿದ್ದಾನೆ ನನ್ನ ಮಗ. ಮತ್ತು ನೀವು ಹುಡುಗಿನ ಒಂದು ಪಕ್ಕ ನಿಲ್ಲಿಸಿದ್ರೆ ಆ ಹುಡುಗಿನೇ ಹೊಸಿ ಕಮ್ಮಿ ಕಾಣ್ತಾಳೆ. ಅದಕ್ಕೆ ಹುಡುಗನಿಗೆ ನೀವೇನೇನು ಕೊಡ್ತೀರಾ ಅಂತ ಹೇಳಿದರೆ ಮುಂದಿನ ಮಾತುಕತೆ ಆಡ್ಬೋದಾಗಿತ್ತಪ್ಪ. ಅಪ್ಪ ನನಗೆ ಮದುವೆ ಬೇಡ ಅಂತ ಇದ್ದೀನಿ, ನೀನು ಮುಂದಕ್ಕೆ ಮದುವೆ ಮಾತುಕತೆ ಮಾಡ್ತಾ ಇದೆಯಲ್ಲ, ಒಳ್ಳೆ ಬ್ಯಾಟ್ರಿ ಥರ ಐತಿ ಇವಳು ಕಣ್ಣು ನೋಡಿದ್ರೆ ನಂಗೆ ಭಯ ಆಗಂಗೈತೆ. ಅಂಥದ್ರಲ್ಲಿ ಇಂಥೊಳಗೆ ಮದುವೆ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಆಡ್ಕೊಳಲ್ವಾ? ನೀನು ಹೇಳ್ದಂಗೆ ನಾನು ಹೀರೋ ಇದ್ದಂಗೆ ಇದೀನಿ ಅಂತೀಯ. ಅಂಥದ್ರಲ್ಲಿ ಇಂಥ ಹುಡುಗಿ ನನ್ನ ಮದುವೆ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಂತಾರೆ ಕಣಪ್ಪ. ನನಗೆ ಹುಡುಗಿ ಇಷ್ಟ ಇಲ್ಲ, ಇವ್ರನ್ನ ವರದಕ್ಷಿಣೆ ಕೊಡೋದು ಬೇಡ, ಏನು ಬೇಡ. ಫಸ್ಟ್ ಬಾರಪ್ಪ ಹೋಗೋಣ. ಹಲೋ ಮಿಸ್ಟರ್, ನನಗೂ ನಿಮ್ಮನ್ನು ಮದುವೆಗೋ ಇಷ್ಟ ಏನಿಲ್ಲ. ನೀವು ಇಲ್ಲಿಗೆ ಹೆಣ್ಣೊಳಗೆ ಬರ್ತಾ ಇರೋ ಅಂತ ಗೊತ್ತಾದಾಗಲೇ ನಮ್ಮ ಸಂಬಂಧಿಕರನ್ನೆಲ್ಲ ನಮ್ಮ ಮನೆಯವರು ವಿಚಾರಿಸಿದ್ದಾರೆ. ಊರಲ್ಲಿರೋ ನಮ್ಮ ಬಂಧು ಬಳಗನ್ನ ವಿಚಾರಿಸಿದಾಗ ಅವ್ರು ಹೇಳಿದ ಒಂದೇ ಮಾತು, ಹುಡುಗ ಸರಿ ಇಲ್ಲ, ಕೆಟ್ಟವನು, ಮೈಗಳ್ತನ ಆಡ್ತಾನೆ, ದುಡಿಯಲ್ಲ, ಬರೀ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಚೌಕಾಬಾರ ಆಡೋದೊಂದೇ ಅವನಿಗೆ ಗೊತ್ತಿರೋದು. ಅವ್ರ ಮನೆಯಲ್ಲಿ ಉಣ್ಣಕ್ಕೆ ಉಡಕ್ಕೆ ಎಲ್ಲದಕ್ಕೂ ದರಿದ್ರ ತುಂಬೈತೆ ಅಂತ. ನೀವು ಈ ಮದುವೆಗೆ ಒಪ್ಪಿದ್ರು, ನಾನಂತೂ ಈ ಮದುವೆಗೆ ಒಪ್ಪಿಗೆ ಕೊಡ್ತಾ ಇರಲಿಲ್ಲ. ಯಾವ ನಂಗೆ ಅಂದಿದ್ದು ತೋರಿಸ್ಪಾರೆ. ಇವತ್ತು ಒಂದು ತಿಥಿ ಮಾಡಿಲ್ಲ ಅಂತಂದರೆ ನನ್ನ ಕೃಷ್ಣನೇ ಅಲ್ಲ. ಕೃಷ್ಣ ಬಾಯಿ ಮುಚ್ಕೊಂಡು ಕುತ್ಕರ್ಲ. ಆ ಹುಡುಗಿ ಮೇಲೆ ಯಾಕೆ ಎಗರಾಡ್ತಾ ಇದ್ದೀಯಾ? ದೊಡ್ಡವರು ಅಂತ ಇಲ್ವಾ ಇಲ್ಲಿ? ನಾವು ಮಾತಾಡ್ತಾ ಇಲ್ವಾ? ಮತ್ತೆ ಮದುವೆದಾಗ ನಿಂದೇನ್ಲ? ಸುಮ್ಮನಿರ್ಲ. ಆ ಹುಡುಗಿ ಕೂಡ ಯಾಕೆ ಜಗಳಾಡ್ತೀಯಾ? ಇರೋದನ್ನೇ ಹೇಳಿದ್ದಾರೆ, ಇಲ್ದೇನದೇನು ಹೇಳಿಲ್ವಲ್ಲ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಮದುವೆದಾಗ ನೀನು ಮಾತಾಡೋಕೆ ಬರಬೇಡ. ಇಲ್ಲ ಅವರಕ್ಕೆ ನಿಂಗೆ ಇಷ್ಟ ಇಲ್ಲ ಅಂತಂದರೆ ಮದುವೆನೂ ಬೇಡ, ಏನು ಬೇಡ. ಇನ್ಮೇಲೆ ಎಲ್ಲೋ ನಾವು ಹೆಣ್ಣು ನೋಡೋಕೆ ಕರ್ಕೊಂಡೋಗಲ್ಲ. ಹೋಗ್ಲಿ ಬಿಡಮ್ಮ, ಬೇಜಾರಾಗ್ಬೇಡ. ಇಂಥ ಮದುವೆ ಹಾಕಿಂತ ಆಗದೆ ಇದ್ರೇನೆ ವಾಸಿ. ಇದ್ಕೊಳ್ಳ ಇಲ್ಲಿ. ಅದು ಯಾಕೆ ಹಂಗೆ ಉಷ್ಣ ಯಾರ್ದಂಗೆ ಆಡ್ದೆ ಹೇಳ ಇಲ್ಲಿ ಫಸ್ಟು. ಜೀವನದಲ್ಲಿ ಮದುವೆ ಆಗೋದು ಒಂದೇ ಸರಿ. ಇಂಥವ್ರನ್ನೆಲ್ಲ ಮದುವೆ ಆಗುತ್ತಾ? ಇಂಥವ್ರನ್ನೆಲ್ಲ ಮದುವೆ ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಆಡ್ಕೊಳ್ಳಲ್ವ? ಅವ್ಳ್ಕೊಂಡು ನೋಡಿ ಒಳ್ಳೆ ರಾತ್ರಿ ಹೊತ್ತು ಬ್ಯಾಟ್ರಿನೇ ಬೇಡ, ಅವ್ಳ್ಕಣ್ಣ ಹಿಂಗೆ ತೋರಿಸ್ಕೊಂಡು ಹೋಗ್ಬಿಟ್ರೆ ಸಾಕು. ಅಂಥವಳನ್ನ ನೀನು ನನಗೆ ಮದುವೆ ಆಗುವಂತೀಯಲ್ಲ. ಅಲ್ಲ ಕಣ್ಲಾ, ಎಷ್ಟೊಂದು ವರದಕ್ಷಿಣೆ ಕೊಟ್ಟು ಮಾಡೋರು ಎಂಥ ದೊಡ್ಡ ಮನೆ ಕಟ್ಕೊಂಡಿದ್ದಾರೆ. ಅಲ್ಲ ಕಣಪ್ಪ, ವರದಕ್ಷಿಣೆ ಕೊಡ್ತಾರೆ ಅಂತ ಎಂಥವ್ರನ್ನ ಬೇಕು ಅಂತ ಮದುವೆ ಆಗ್ತಿತ್ತ? ಜೀವನದಲ್ಲಿ ಮದುವೆ ಆಗೋದೇ ಒಂದ್ಸರಿ. ಸುಮ್ಮನೆ ನಾನು ಮಾತಾಡ್ತೀನಿ ಅವನ ಹತ್ರ. ಮಗ, ಆ ಹುಡುಗಿ ಚೆನ್ನಾಗಿಲ್ಲ ಅಂದ್ರೇನೋ, ಅವ್ರ ಮನೆಗೆ ಎಷ್ಟು ಆಸ್ತಿ ಇದೆಯೋ, ಆ ಹುಡುಗಿ ಮೈ ಮೇಲೆ ಎಷ್ಟು ಒಡವೆ ಹಾಕಿದ್ರು, ಅವ್ರ ಅಮ್ಮ ಎಷ್ಟು ಒಡವೆ ಹಾಕೊಂಡಿದ್ಲು, ಆ ಕಡೆ ನಿಂತವ್ರ ಮಕ್ಕಳೆಲ್ಲ ಅವ್ರ ತಂಗಿರೆಲ್ಲ ಎಷ್ಟು ಒಡವೆ ಹಾಕೊಂಡಿದ್ರು. ಇಷ್ಟು ದೊಡ್ಡ ಮನೆ, ಇಂಥ ಮನೆ ಬಿಟ್ಟು ಬೇರೆ ಇನ್ಯಾವ ಹುಡುಗಿ ಸಿಗ್ತಾಳೋ ನಿನಗೆ? ಜೀವನನೇ ಸೆಟ್ಲ್ ಆಗೋದಲ್ಲೋ ನಿಂದು. ಆಸ್ತಿಗಿಂತ ಹುಡುಗಿ ಚೆನ್ನಾಗಿರ್ಬೇಕು, ಹಂಗಿದ್ರೆ ಮಾತ್ರ ನಾನು ಮದುವೆ ಆಗೋದು. ಅಯ್ಯೋ, ನನ್ನ ತಂಗಿನೂ ಬೇಡ, ಇಂಥ ಶ್ರೀಮಂತರ ಮನೆ ಹುಡುಗಿನೂ ಬೇಡ, ಇನ್ನೆಂಥ ಸುಂದರಿ ಬೇಕು ನಿಮ್ಮ ತಮ್ಮಂಗೆ. ನೀನು ಹೊಸಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಅದೇ ಒಳ್ಳೇದು. ಏಕೆ ಅಂದರೆ ಅವ್ರ ಮದುವೆಗೆ ಜಗಳ ಆಗ್ತೈತೆ. ಇವಾಗ ಮತ್ತೆ ನೀನು ಹೋಗಿ ಇಂಥ ಮಾತುಗಳು ಕೊಂಕಾಡಿದ್ರೆ ಒಂದ್ಸರಿ ನಿಂಗೆ ನಾಲ್ಕು ಬಿಟ್ಟೇ ಬಿಡ್ತಾನೆ ನೋಡು. ಅಯ್ಯೋ, ನಾನೇನು ಹೇಳ್ಬಾರ್ದು ಹೇಳಿಲ್ಲ ಬಿಡಪ್ಪ. ನಿನ್ನ ತಮ್ಮಂಗೆ ನೆಂತ ಸುಂದರಿ ಬೇಕು ಅಂತ ಹೇಳಿದ್ದಷ್ಟೇ. ಸರಿ ಸರಿ, ಈಗ ಬಾಯಿ ಮಾಡ್ದಂಗೆ ಸುಮ್ಮನೆ ಮನೆ ಕಳಿಕ್ ನಡಿ. ಹುಡುಗಿ ಬೇಡ ಅಂದರೆ ಮತ್ತೆ ಇನ್ನೇನು ಮಾಡೋಕ್ಕಾಗ್ತಿತ್ತೆ? ಬರೋದನ್ನೆಲ್ಲ ಆಳ್ಗೆಡಿಸ್ತೇನೆ ನೀನು, ಆಳೋದೋನೆ. ನಡಿ, ಇನ್ನೆಂಥ ಸುಂದರಿ ಸಿಗ್ತಾಳೆ, ನಾನು ನೋಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯಾಸ್ ಕಾರ್ಟೂನ್ ವರ್ಡ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.